बेदर दक्षिण तालुके के खाशमपुर ग्राम में एक 54 वर्षीय गंगामा शंकर ने कर्ज से तंग आकर फांसी लगाकर आत्महत्या कर ली। आज जब शव को बीदर जिला सरकारी अस्पताल लाया गया तो वहां अफसोस का माहौल रहा। मृतका के परिजनों और ग्रामवासी पहुंचे जो दुख से गुजर रहे थे। इस अवसर पर परिजन और ग्रामवासियों ने मीडिया से बात की। कैमरामैन पपुराज का कवरेज। ग्रामदल्ली गंगಮ್ಮ ಗಂಡ ಶಂಕರ್ ಮಚ್ಕುರಿ ಅವರು ನಮ್ಮ ಊರಾಗ ಭಾಳ ಮಳೆ ಬಿದ್ದಿನ ಕಡೆಯಿಂದ ಖಾಶಂಪುರದಾಗ ಭಾಳ ಮಳೆ ಬಿದ್ದದ, ಅದಕ್ಕಾಗಿ ಎಲ್ಲ ಬೆಳೆಗಳು ಹೋಗ್ಯಾವ. ಅದೇ ರೀತಿ ಅವರು KGB ಮತ್ತು ಕಮಟಾಣ KGBದಲ್ಲಿ ಮತ್ತು PKPSದಾಗ ಸಾಲ ತೊಗೊಂಡ್ರ. ಹಾಗಾಗಿ ಅವರಿಗೆ ಹಿಂದಿನ 2 ವರ್ಷದಿಂದ ಸಾಲ ತೀರ್ಸ್ಲಿಕ್ಕಾಗಿಲ್ಲ. ಈಗ ಮುಂದೆ ಏನದ ಅಂತಂದ್ರೆ ಈ ವರ್ಷರ ಏನಾರ ತೀರ್ಸರೇನೋ ಅಂದರು. ಅದು ಸದ್ದ ಅವ್ರು ಹೊಲದಲ್ಲಿ ಬಂದು ಹಳ್ಳಗಳು ಭಾಳ ದೊಡ್ಡ ಹಳ್ಳ ಬಂದು ಪೂರಾ ಸೋಯಾ ಮತ್ತು ಉದ್ದೆಲ್ಲ ಹಾಕಿರೋದು ಈ ವರ್ಷದ ಬೆಳೆನೇ ಏನೂ ಕೈಗೆ ಬರಪ್ಲೇ ಇಲ್ಲ. ಹೀಗಾಗಿ ಅವರು ಮನೆಯಾಗೆಲ್ಲ ಕೇಳಿದೆವು, ಸಾಲ ಆಗಿತ್ತು 3-4 ದಿನ ಹಿಡಿದು ಅದೇ ಚಿಂತೆದಾಗಿದ್ದರು. ಹಾಗಾಗಿ ನಾವು ಅವರಿಗೂ ಅದ್ರ ಕಡೆಯಿಂದ ಚಿಂತೆಗೆ ಭಾಷೆ ಹಾಕೊಂಡ್ರ ಅಂತ ಹೇಳಿ ಅವ್ರ ಮಗ ನಮಗೆ ಗೊತ್ತು, ನಾವು ಹೋಗಿದ್ದೆವು. ಹೋದ್ರೆ ಹೇಳಿದ್ರು ಈ ರೀತಿ ಆಗ್ಯದ ನೋಡ್ರಿ ಅಂತಂದ್ರೆ ಮತ್ತೆ ಹೋಗಿ ನಾವೆಲ್ಲ ಊರವರೆಲ್ಲ ಹೋಗಿ ನೋಡ್ಕೊಂಡೆವು. ಇದ್ರ ಬಗ್ಗೆದ ನಾವು ಹೇಳಕ್ಕೆ ಏನು ಇಚ್ಛೆ ಪಡ್ತೇವೆ ಅಂದ್ರೆ ಈಗ ಕೊಡ್ತಕ್ಕಂಥ ಪರಿಹಾರ ಏನದ ಅಂತಂದ್ರೆ ಈ ಆತ್ಮಹತ್ಯೆ ಮಾಡ್ಕೊಂಡವ್ರಿಗೆ ಆದಷ್ಟು ಬೇಗ ಮಾಡಿಕೊಟ್ಟು ಆಮೇಲೆ ಹೆಚ್ಚಿಗೆ ಮಾಡ್ಬೇಕಂತ ಹೇಳಿ ವಿನಂತಿ ಮಾಡ್ಕೋತೇವೆ. ಮತ್ತು ಸಾಲ ಎಷ್ಟಿತ್ತು ಸರ್? ಅವ್ರಿಗೆ 1 ಲಕ್ಷ ಮೇಲೆ 20,000 ಹಂಗೆ ಬ್ಯಾಂಕಿನ ಸಾಲ ಅದ ಸರ್. ಅವರಿಗೆ 2 ಎಕರೆ. ನನ್ನ ಹೆಸರು ಬಜರಂಗ್ ಖಾಶಂಪುರ್ ಗ್ರಾಮ ಪಂಚಾಯತ್ ಮೆಂಬರ್ ಇದ್ದೇನೆ ರೀ. ಹೊಲ ಬೆಳೆಯಲ್ಲಿ ಹೊಂಟದ ಏನು ಹೊಂಟ ಸಾಲ ಆಗ್ಯದ, ಆಕಿ ಏನು ತಿಳ್ಕೊಂಡ ಮನಸ್ಸಿಗೆ ಫಾಸಿ ಹಾಕೊಂಡು ಸತ್ತು ನೋಡ್ರಿ. ನಮ್ಮ ನೆಗಣಿ ಆಗ್ಬೇಕು ರೀ. ಲಕ್ಷ್ಮಿ.